ಬೇಸಿಗೆ ಶುರುವಾಗ್ತಾ ಇದ್ದಂತೆ ಬಿಬಿಎಂಪಿ ನೀರಿನ ದಾಹವನ್ನ ತಣಿಸ್ತೀವಿ ಅಂತ ಬೋರ್ವೆಲ್ಗಳ ಮೊರೆ ಹೋಗಿದೆ. ಆದರೆ ಅವಸರದಲ್ಲಿ ಎಡವಟ್ಟು ಸಹ ಮಾಡ್ತಾ ಇದೆ. ರಸ್ತೆ ಮಧ್ಯದಲ್ಲೇ ಬೋರ್ವೆಲ್ ಕೊರೆಸ್ತಾ ಇದೆ ಬಿಬಿಎಂಪಿ. ಶಾಂತಿನಗರದ ವಾರ್ಡ್ ನಂಬರ್ 117ರ ಲಕ್ಷ್ಮೀ ಬಡಾವಣೆಯ 4ನೇ ಅಡ್ಡ ರಸ್ತೆಯ ಮಧ್ಯಭಾಗದಲ್ಲೇ ಬೋರ್ವೆಲ್ ಅನ್ನ ಕೊರೆಸ್ತಾ ಇದ್ದು, ಸಾರ್ವಜನಿಕರು ಇದು ಅವೈಜ್ಞಾನಿಕವಾಗಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದುವರೆಗೂ 850 ಅಡಿಗಳಷ್ಟು ಕೊರೆದಿದ್ದು ಇನ್ನೂ ಸಹ ನೀರು ಸಿಕ್ಕಿಲ್ಲ. ಇದರ ನಡುವೆ ಎಲ್ಲೆಂದರಲ್ಲಿ ಬೋರ್ವೆಲ್ ಕೊರೆಸೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ರಸ್ತೆಯಲ್ಲಿ ಓಡಾಟಕ್ಕೂ ಕೂಡ ತೊಂದರೆಯಾಗುತ್ತೆ. ಈ ಬಗ್ಗೆ ಸ್ಥಳೀಯ ಕಾರ್ಪೊರೇಟರ್ ಸೌಮ್ಯ ಅವರ ಪತಿ ಅವರನ್ನ ವಿಚಾರಿಸಿದ್ರೆ ಏನೂ ನಡೆದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾರೆ. ಹಾಗೆ ನಗರದ ಎಲ್ಲಾ ಕಡೆ ಬೋರ್ವೆಲ್ ಅನ್ನ ಕೊರೆಸ್ತಾ ಇದ್ದೀವಿ, ಹಾಗೆ ಇಲ್ಲೂ ಕೂಡ ಕೊರೆಸಲಾಗ್ತಾ ಇದೆ ಅಂತ ಹೇಳಿ ಪಾಲಿಕೆಯ ಎಡವಟ್ಟನ್ನ, ಅಂದ್ರೆ ಅವ್ರು ಮಾಡ್ತಾ ಇರುವಂತಹ ಎಡವಟ್ಟನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ನೀಡಿರುವಂತಹ ವರದಿ ಇಲ್ಲಿದೆ ನೋಡಿ. ಸಮ್ಮರ್ ಶುರುವಾಯಿತು, ನೀರಿನ ಸಮಸ್ಯೆ ಹೆಚ್ಚಾಯಿತು ಅಂತ ಬಿಬಿಎಂಪಿ ಆತುರದಲ್ಲಿ ಎಲ್ಲೆಲ್ಲೋ ಬೋರ್ವೆಲ್ಗಳನ್ನ ಕೊರೆಸ್ತಾ ಇದೆ. ಇದೀಗ ರಸ್ತೆ ಮಧ್ಯದಲ್ಲೇ ಬಿಬಿಎಂಪಿ ಅವರು ಬೋರ್ವೆಲ್ನ ಕೊರೆಸ್ತಾ ಇರುವಂಥದ್ದು. ನಾನೀಗ ಶಾಂತಿನಗರದ ವಾರ್ಡ್ ನಂಬರ್ 117ರ ಲಕ್ಷ್ಮೀ ರಸ್ತೆ 4ನೇ ಅಡ್ಡ ರಸ್ತೆಯಲ್ಲಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ರಸ್ತೆ ಮಧ್ಯೆ ಬೋರ್ವೆಲ್ ಕೊರೆಸ್ತಾ ಇರುವಂಥದ್ದು. ನಿನ್ನೆಯಿಂದಲೂ ಕೂಡ ಈ ಒಂದು ಬೋರ್ವೆಲ್ ಕಾರ್ಯವನ್ನು ನಡೀತಾ ಇದೆ. ಸುಮಾರು 850 ಅಡಿಗಳಷ್ಟು ಆಳ ಈಗಾಗಲೇ ಬೋರ್ವೆಲ್ ಕೊರಿತಾ ಇದೆ. ಆದರೆ ಯಾವುದೇ ಒಂದು ಪ್ಲಾನಿಂಗ್ ಇಲ್ಲದೆ ರಸ್ತೆ ಮಧ್ಯದಲ್ಲಿ ಬೋರ್ವೆಲ್ ಆಗ್ತಾ ಇರೋದು ಯಾಕೆ ಅನ್ನೋದು ಈಗ ಸಾರ್ವಜನಿಕರ ಪ್ರಶ್ನೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಏನು ವೆಹಿಕಲ್ಸ್ ಓಡಾಡಬೇಕಾದ್ರೆ ಅದರ ಒಂದು ಭಾಗ ಒಡೆದೋಗಿ ಮತ್ತೆ ನೀರು ಪೈಪ್ಲೈನ್ನಿಂದ ಹೊರಬರುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ರಸ್ತೆ ಮಧ್ಯದಲ್ಲಿ ಅವೈಜ್ಞಾನಿಕವಾಗಿ ಈ ಒಂದು ಬೋರ್ವೆಲ್ನ ಕೊರೆಸ್ತಾ ಇದ್ದಾರೆ. ಏನು ಅನುದಾನ ಸಿಕ್ತು ಅಂತ ಎಲ್ಲೆಲ್ಲ ಬೋರ್ವೆಲ್ ಹಾಕೋದಲ್ಲ, ಅದಕ್ಕೆ ಒಂದು ಸೂಕ್ತ ಸ್ಥಳವನ್ನು ನಿಗದಿಪಡಿಸಿ ಪಾಯಿಂಟನ್ನು ಗುರುತಿಸಿ ಅಲ್ಲಿ ಬೋರ್ವೆಲ್ನ ಕೊರೆಸಬೇಕಾಗಿತ್ತು. ಆದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿನ್ನೆಯಿಂದಲೂ ಕೂಡ ಇಲ್ಲಿ ಒಂದು ರಸ್ತೆ ಮಧ್ಯಭಾಗದಲ್ಲೇ ಬೋರ್ವೆಲ್ನ ಕೊರಿತಾ ಇದ್ದಾರೆ. ರಸ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಓಡಾಡಬೇಕು, ಇಲ್ಲಿ ಯಾವ ರೀತಿ ಪ್ಲಾನಿಂಗ್ ಮಾಡ್ತಾರೆ ಅನ್ನೋ ಗೊಂದಲ ಕೂಡ ಸಾರ್ವಜನಿಕರಿಗಿದೆ. ಹೀಗಾಗಿ ಏನು ಸಾರ್ವಜನಿಕರು ಈ ರೀತಿ ಬಿಬಿಎಂಪಿ ಅವರು ಹಣವನ್ನು ಪೋಲ್ ಮಾಡೋ ಬದಲು, ರಸ್ತೆ ಮಧ್ಯೆ ಆಗೋ ಬದಲು ಅದು ಸೂಕ್ತ ಸ್ಥಳವನ್ನು ಗುರುತಿಸಿ ಒಂದು ಬೋರ್ವೆಲ್ನ ಕೊರೆಸಬೇಕು, ನಮಗೂ ಕೂಡ ಒಂದು ಅನುಕೂಲವಾಗುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಇದ್ರ ಬಗ್ಗೆ ಸ್ವತಃ ಮಾತಾಡೋಕ್ಕೆ ಇಲ್ಲಿನ ಕಾರ್ಪೊರೇಟರ್ ಪತಿಯಾಗಿರುವಂಥ ಶಿವಕುಮಾರ್ ಅವರು ಇದೀಗ ನಮ್ಮ ಜೊತೆ ಇದ್ದಾರೆ. ಶಿವಕುಮಾರ್ ಅವರೇ ಹೇಳಿ, ಈಗ ರಸ್ತೆ ಮಧ್ಯದಲ್ಲೇ ಬೋರ್ವೆಲ್ ಕೊರೆಸ್ತಾ ಇದ್ದಾರೆ ಅಂತ ಒಂದು ಮಾತಿದೆ. ನೀವು ನೋಡ್ತಾ ರಸ್ತೆ ಮಧ್ಯದಲ್ಲಿ ಬೋರ್ವೆಲ್ ಕೊರೆಸುವಂಥ ಅನಿವಾರ್ಯ ಏನಿತ್ತು ಅಂತ? ಸರ್, ನಮ್ಮ ಶ್ರೀಮತಿಯವರು 2ನೇ ಬಾರಿಗೆ ಕಾರ್ಪೊರೇಟರ್ ಆಗಿದ್ದಾರೆ. ಮೊದಲ ಬಾರಿಯಿಂದ ಈಗ 2ನೇ ಬಾರಿ ಕಾರ್ಪೊರೇಟರ್ಗೆ ನಮಗೆ ಏನು ಬಿಬಿಎಂಪಿಯಿಂದ ಅನುದಾನ, ಬೋರ್ವೆಲ್ಗೆ ಕುಡಿಯುವ ನೀರಿನ ಯೋಜನೆಗೆ ಅನುದಾನ ಸಿಗ್ತದೆ, ಅದನ್ನು ನಾವು ಈಗ ಆಲ್ರೆಡಿ ನಮ್ಮ ಇಡೀ ವಾರ್ಡ್ನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಬೋರ್ವೆಲ್ಗಳನ್ನು ನಾವು ಇಲ್ಲಿ ಹಾಕಿದ್ದೀವಿ. ಯಾಕೆಂದರೆ ನಮ್ಮದು ಶಾಂತಿನಗರ ವಾರ್ಡ್ನಲ್ಲಿ ಮೊದಲಿಂದನೂ ಸ್ವಲ್ಪ ಕುಡಿಯುವ ನೀರಿನ ಸಮಸ್ಯೆ ಇದೆ. ಇದು ಒಳ್ಳೆಯದೇ, ನೀರು ಬೇಕು, ಅದಕ್ಕೋಸ್ಕರ ಬೋರ್ವೆಲ್ ಕೊಡ್ತಾರೆ. ಬಟ್ ರಸ್ತೆ ಮಧ್ಯಭಾಗದಲ್ಲಿ ಯಾಕೆ ಹಾಕ್ತಾರೆ? ಪಾಯಿಂಟ್ ಬೇರೆ ಕಡೆ ಸಿಗಲಿಲ್ವಾ ಅಂತ ಕೇಳ್ತಾರೆ. ನಾವು ರಸ್ತೆ ಮಧ್ಯಭಾಗದಲ್ಲಿ ಒಂದು ಕಡೆ ಸ್ಯಾನಿಟ್ರಿ ಇದೆ, ಒಂದು ಕಡೆ ಕುಡಿಯುವ ನೀರಿನ BWDSSB ಪೈಪ್ಲೈನ್ ಇದೆ. ಮತ್ತು ನಾವು ಸುಮಾರು ಜಿಯೋಲಜಿಸ್ಟ್ನ 2-3 ಕರೆಸಿದ್ವಿ. ಮತ್ತು ತೆಂಗಿನಕಾಯಿನಲ್ಲಿ ಗುರುತು ಮಾಡ್ತಕ್ಕಂಥವ್ರನ್ನ ಫುಲ್ಲು ರಸ್ತೆಯಲ್ಲಿ ಸೈಡಲ್ಲಿ ಎಲ್ಲ ಚೆಕ್ ಮಾಡಿದ್ವಿ. ನಮಗೆ ರಸ್ತೆಯ ಮಧ್ಯದಲ್ಲೇ ಪಾಯಿಂಟ್ ಸಿಕ್ತು, ಅದರಿಂದ ಇದನ್ನು ಹಾಕ್ತಾಯಿದ್ವಿ. ಮತ್ತು ಇಲ್ಲಿರ್ತಕ್ಕಂಥ ಜನರಿಗೆ ಭಾಳ ನೀರಿನ ಕೊರತೆ ಇದೆ ಸರ್. ಎಲ್ಲ ಟ್ಯಾಂಕರ್ಗಳಲ್ಲಿ ಓಡಿಸುವಂಥ ತೊಂದರೆ ಇದೆ, ಪ್ರೈವೇಟ್ ಟ್ಯಾಂಕರ್ಗಳಲ್ಲಿ. ಅದನ್ನು ಹೋಗ್ಲಾಡಿಸೋಕ್ಕೋಸ್ಕರ ಇದನ್ನು ಸದುಪಯೋಗ ಪಡಿಸ್ಕೊಳ್ಳೋಕ್ಕೆ ಜನಗಳ ಸೇವೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕೆಲಸ. ಪ್ರತಿದಿನ ಹೆಚ್ಚು ಏನು ಹೆವಿ ವೆಹಿಕಲ್ಸ್ ಓಡಾಡೋದ್ರಿಂದ ಅಲ್ಲಿ ಪೈಪ್ಲೈನ್ ಹೊಡೆದೋಗಿ ಮುಂದೆ ಹೆಚ್ಚು ಸಮಸ್ಯೆ ಆಗುತ್ತೆ, ಪದೇ ಅಲ್ಲಿ ಪೈಪ್ಲೈನ್ ಹೊಡೆದೋಗ್ತಾ ಇರುತ್ತೆ ಅಂತ ಮಾತುಗಳು ಹೇಳ್ತಾ ಇರೋದು. ನಾವು ಬೋರ್ವೆಲ್ನ ಪೈಪ್ಲೈನ್ನ ಸೆಂಟ್ರ್ ರೋಡ್ಗೆ ಹಾಕಲ್ಲ ಸರ್. ಎಡಭಾಗ ಮತ್ತು ಬಲಭಾಗಕ್ಕೆ ಪೈಪ್ಲೈನನ್ನು ಅಳವಡಿಸೋದ್ರಿಂದ ಪೈಪ್ಲೈನ್ ಎಲ್ಲೂ ಸೆಂಟ್ರಲ್ ಬರಲ್ಲ. ಬೋರ್ವೆಲ್ ಮಾತ್ರ ಭೂಮಿಯ ಒಳಗಡೆ ಇರೋದ್ರಿಂದ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ ಸರ್. ರಿಪೇರಿ ಬಂದಾಗ ಸ್ಲ್ಯಾಬನ್ನು ತೆಗಿತೀವಿ, ಮತ್ತು ರಿಪೇರಿ ಮಾಡಿ ಮತ್ತೆ ಕ್ಲೋಸ್ ಮಾಡಿ ಸೇಫರ್ ಸೈಡ್ ಚೆನ್ನಾಗಿರುತ್ತೆ ಸರ್, ಏನು ತೊಂದರೆ ಆಗಲ್ಲ ಸರ್.
ಇದು ಕಾರ್ಪೊರೇಟರ್ ಪತಿಯಾಗಿರುವಂಥ ಶಿವಕುಮಾರ್ ಹೇಳ್ತಾ ಇರುವಂಥದ್ದು. ಇಲ್ಲಿ ನೀರಿನ ಸಮಸ್ಯೆ ತುಂಬ ಇತ್ತು, ಹೀಗಾಗಿ ಬೋರ್ವೆಲ್ ಇಲ್ಲೇ ಪಾಯಿಂಟ್ ಸಿಕ್ಕಿರೋದ್ರಿಂದ ಇಲ್ಲಿ ನೀರನ್ನು ಬೋರ್ವೆಲ್ ಕೊರೆಸಲಾಗ್ತಿದೆ. ಯಾವುದೇ ರೀತಿ ತೊಂದರೆ ಆಗದಂತೆ, ರಸ್ತೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗದಂತೆ ನೋಡ್ಕೊಳ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.